ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ 2 ವಿಡಿಯೋದಲ್ಲಿ ಲೋಕ ಮತ್ತು ವಿಶ್ವಾಸಿಗಳು, ಲೋಕ ಅಂತ ಹೇಳಿದ್ರೇನು, ವಿಶ್ವಾಸಿಗಳು ಅಂತ ಹೇಳಿದ್ರೇನು ಅಂತೇಳಿ ಅನೇಕ ಸಂಗತಿಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡವರಾಗಿದ್ದೇವೆ. ಅದರ ಮುಂದುವರೆದ ಭಾಗವನ್ನು ನಾವು ಇದನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಈ 2 ಸಂದೇಶಗಳನ್ನು ಯಾರು ಭಾಗ 1 ಭಾಗ 2 ಕೇಳಿಲ್ಲ, ಅವ್ರು ಕೇಳಿದ್ರೆ ಇದು ನಿಮಗೆ ಈ ಕಂಟಿನ್ಯೂಟಿ ಏನಿದೆ ಇದು ನಿಮಗೆ ಸುಲಭವಾಗಿ ಅರ್ಥ ಆಗುವಂಥದ್ದಾಗಿದೆ. ನಾವು ವಾಕ್ಯ ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನೋಡಿ, ಯೇಸುಸ್ವಾಮಿಯನ್ನು ಹಿಂಬಾಲಿಸುವಂಥವರು, ಯೇಸುಸ್ವಾಮಿಯನ್ನು ನಂಬುವಂಥವರು, ಇವರು ಈ ಲೋಕದ ಈ ವ್ಯವಸ್ಥೆ ಏನಿದೆ, ಈ ಲೋಕದ ವ್ಯವಸ್ಥೆ ಏನಿದೆ, ಮತ್ತು ಈ ಭ್ರಷ್ಟಾಚಾರ ಇರ್ಬೋದು, ಅನೀತಿ ಇರ್ಬೋದು, ಅನ್ಯಾಯವಾದ ಸಂಗತಿಗಳಿರ್ಬೋದು, ಈ ಸಂಗತಿಗಳಿಗೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅದರಲ್ಲಿ ಒಳಗಾಗೋದಿಲ್ಲ, ಅದರಲ್ಲಿ ಭಾಗವಹಿಸೋದಿಲ್ಲ. ಅವರು ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಂಥ ಸಂಗತಿಗಳಿಂದ ಅವರೇನಾಗಿರ್ತಾರೆ, ದೂರ ಇರ್ತಾರೆ. ಇಂಥ ಸಂಗತಿಗಳಿಂದ ಅವರು ದೂರ ಇರ್ತಾರೆ ಹೊರತು ಅದಕ್ಕೆ ಒಳಗಾಗಿ ಅವರು ಜೀವಿಸುವಂಥವರಲ್ಲ. ಸೊ ಲೋಕದಲ್ಲಿ ಮಾಡೋರಿದ್ದಾರೆ, ವಂಚನೆ ಮಾಡೋರಿದ್ದಾರೆ, ಸುಳ್ಳು ಹೇಳೋರಂತೂ ಇದ್ದಾರೆ. ಹೇಗಾದರೂ ಸರಿ, ಯಾವ ರೀತಿನಾದರೂ ಸರಿ ವಂಚನೆಗಳನ್ನು ಮಾಡಿ ನಾವು ಹಣವನ್ನು ಮಾಡಬೇಕು, ನಾವು ಮಾತ್ರ ಚೆನ್ನಾಗಿರಬೇಕು ಅಂತೇಳಿ ಸ್ವಾರ್ಥವಾಗಿ ಜೀವಿಸುವಂಥವರು ಲೆಕ್ಕವಿಲ್ಲದಷ್ಟು ಜನಗಳಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಯೇಸುಸ್ವಾಮಿಯನ್ನು ಯಾರು ಹಿಂಬಾಲಿಸ್ತಾರೆ, ಯೇಸುಸ್ವಾಮಿನ ಯಾರು ವಿಶ್ವಾಸಿಗಳಿದ್ದಾರೆ ಅವರು ಈ ಲೋಕದ ವ್ಯವಸ್ಥೆ ಪ್ರಕಾರ, ಈ ಲೋಕದ ಜೀವಿಸುವಂಥ ರೀತಿಯಲ್ಲಿ ಅವರು ಜೀವಿಸೋದಿಲ್ಲ. ಅದಕ್ಕೆ ಬದಲಾಗಿ ಅವರು ಯಾವ ರೀತಿಯಾಗಿ ಇರಬೇಕು ಅಂತೇಳಿ ದೇವರ ವಾಕ್ಯ ಸ್ಪಷ್ಟವಾಗಿದೆ. ಆ ರೀತಿಯಾಗಿ ಇರಬೇಕು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ. ಹಾಲೆಲೂಯ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ವಿಶ್ವಾಸಿಗಳು ಅವರು ಉಪ್ಪು ಮತ್ತು ಬೆಳಕಾಗಿರಬೇಕು ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಈ ಲೋಕಕ್ಕೆ ಅವರು ಉಪ್ಪು ಮತ್ತು ಬೆಳಕು ಆಗಿರಬೇಕು ಅಂತೇಳಿ. ಉಪ್ಪು ಅಂತೇಳಬೇಕಾದ್ರೆ ಉಪ್ಪು ಸಾಮಾನ್ಯವಾಗಿ ಎಲ್ಲ ಆಹಾರ ಪದಾರ್ಥಗಳಿಗೆ ರುಚಿ ಕೊಡುವಂಥದ್ದು, ಎಲ್ಲ ಆಹಾರ ಪದಾರ್ಥಗಳಿಗೆ ಬೇಕಾಗಿರುವಂಥದ್ದು. ಅದರರ್ಥ ಒಬ್ಬ ವಿಶ್ವಾಸಿ ಯಾವ ರೀತಿಯಾಗಿ ಜೀವಿಸ್ತಾನೆ ನೋಡಿ ಅವರು ಯೇಸುಸ್ವಾಮಿ ಯಾವ ರೀತಿಯಾಗಿ ಗುಣ ಸ್ವಭಾವಗಳನ್ನ ಹೊಂದಿದ್ದಾರೆ, ಯಾವ ರೀತಿಯಾಗಿ ಜೀವಿಸಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಅವರನ್ನು ನೋಡಿ ಅವರು ತಿಳಿದುಕೊಳ್ಳುವಂಥವರಾಗಿದ್ದಾರೆ. ಅದಕ್ಕೋಸ್ಕರನೇ ಉಪ್ಪು ಸಪ್ಪಗಾದರೆ ಇನ್ಯಾವುದರಿಂದ ಆತನಿಗೆ ರುಚಿ ಬಂದಿತ್ತು ಅಂತೇಳಿ ನಾವು ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 13 and 14 ನೋಡ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು, ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸುವ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯವರೆಲ್ಲರಿಗೆ ಬೆಳಕು ಕೊಡುವುದು ಅಂತೇಳಿ. ಹಾಲೆಲೂಯ. ಸೊ ಹಾಗಾಗಿ ವಿಶ್ವಾಸಿಗಳು ಈ ಲೋಕಕ್ಕೆ ಬೆಳಕಾಗಿರಬೇಕು, ಉಪ್ಪಾಗಿರಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದರ ಪ್ರಕಾರ ಜೀವಿಸಬೇಕೇ ಹೊರತು ಇನ್ನೊಬ್ಬರ ಜೀವಿತಕ್ಕೆ ಕತ್ತಲು ಕೊಡೋ ರೀತಿಯಲ್ಲೋ ಇಲ್ಲ ಉಪ್ಪಿಲ್ಲದ ರೀತಿಯಲ್ಲಿ ಅವರು ಜೀವಿಸಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದಾಗಿದೆ. ಹಾಲೆಲೂಯ. ನೋಡ್ರಿ, ಅನೇಕ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ದೇವರ ಗುಣಲಕ್ಷಣಗಳನ್ನು, ಪ್ರೀತಿಯನ್ನು ಪ್ರತಿಬಿಂಬಿಸಬೇಕು ಅಂತೇಳಿ ಅದನ್ನು ಅರಿಯದೇ ರೀತಿಯಲ್ಲಿ ಅವರು ಜೀವಿಸುವಂಥದ್ದು ನೋಡ್ತಾ ಇದ್ದೇವೆ. ಹಾಲೆಲೂಯ. ನೋಡ್ರಿ, ಅನೇಕ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಯೇಸುವಿನ ಪ್ರೀತಿ ಏನಿದೆ, ಯೇಸುವಿನ ಕ್ಷಮಾಪಣೆ ಏನಿದೆ, ಯೇಸುವಿನ ಕರುಣೆ ಏನಿದೆ, ದಯೆ ಸ್ವಭಾವ ಏನಿದೆ, ಇದನ್ನು ಮರ್ತೇ ಬಿಟ್ಟಿದ್ದಾರೆ. ಸ್ವಾರ್ಥರಹಿತವಾಗಿ ಜೀವಿಸುವುದನ್ನು ಮರ್ತೇ ಬಿಟ್ಟಿದ್ದಾರೆ. ಅವರ ಜೀವಿತವನ್ನು ನೋಡಿ ಅನೇಕರು, ಈ ಲೋಕದಲ್ಲಿರುವಂಥ ಜನಗಳು ಅಂಥವ್ರನ್ನ ನೋಡಿ ಅವರ ಮುಖಾಂತರವಾಗಿ ದೇವರ ನಮ್ಮ ದೂಷಣೆ ಆಗೋದನ್ನು ನಾವು ನೋಡ್ತೇವೆ.
ಅದಕ್ಕೆ ನಿಮ್ಮ ನಿಮಿತ್ತ ನನ್ನ ನಾಮ ದೂಷಣೆ ಆಗುತ್ತೆ ಆಗ್ತು ಅಂತೇಳಿ, ನಿಮ್ಮ ನಿಮಿತ್ತ ನನ್ನ ನಾಮ ದೂಷಣೆ ಆಗುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದ್ದನ್ನು ನೋಡ್ತೇವೆ. ಹಾಗಾಗಿ ಅನೇಕ ಜನಗಳು ದೇವರನ್ನ ಕಂಡಿಲ್ಲ, ಯೇಸುಸ್ವಾಮಿನ ಕಂಡಿಲ್ಲ. ಆದರೆ ನೀವು ದೇವರ ವಾಕ್ಯನ ಕೈಕೊಂಡು ನಡಿಬೇಕಾದ್ರೆ, ಯೇಸುವಿನ ವಾಕ್ಯಗಳನ್ನು ಕೈಕೊಂಡು ನಡಿಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯೇಸುಸ್ವಾಮಿ ಯಾರು ಏನು ಅಂತೇಳಿ. ನೀವು ಆ ರೀತಿ ನಡೆದಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ತಪ್ಪಾದ ಅಭಿಪ್ರಾಯಗಳನ್ನು ಹೊಂದುವಂಥವರಾಗಿದ್ದಾರೆ, ತಪ್ಪಾಗಿ ಅವರು ದೇವರನ್ನು ತಿಳ್ಕೊಳ್ಳುವಂಥವರಾಗಿದ್ದಾರೆ, ತಪ್ಪಾದ ರೀತಿಯಲ್ಲಿ ಅವರು ಅರ್ಥೈಸಿಕೊಳ್ಳುವಂಥವರಾಗಿದ್ದಾರೆ. ನೋಡ್ರಿ, ಯೇಸುಸ್ವಾಮಿ ನಿನ್ನ ನೆರೆಯವನು ನಿನ್ನ ಹಾಗೆ ಪ್ರೀತಿ ಮಾಡು ಅಂತ ಹೇಳಿದ್ರು. ಅಂದರೆ ನಿನ್ನ ಪಕ್ಕದಲ್ಲಿ ಯಾರು ಇರ್ತಾರೆ, ಯಾರು ಜೀವಿಸ್ತಾರೆ, ಯಾರು ವಾಸ ಮಾಡ್ತಾಯಿರ್ತಾರೆ ಅವ್ರನ್ನ ನಿನ್ನ ರೀತಿಯಲ್ಲಿ ಪ್ರೀತಿ ಮಾಡು ಅಂತ ಹೇಳಿದ್ರೆ ನೀನು ಯಾವ ರೀತಿಯಾಗಿ ನೀನು ನೋಡ್ಕೊಳ್ತೀಯೋ ಆ ಪ್ರಕಾರವಾಗಿ ಅವ್ರನ್ನೂ ಸಹ ನೋಡು ಅಂತೇಳಿ ಅದರ ಅರ್ಥ. ಅಂದರೆ ಅವರ ಕಷ್ಟಗಳಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸಮಾಧಾನ ಹೇಳು, ಸಂತೈಸು, ಕರುಣೆ ತೋರಿಸು, ದಯೆ ತೋರಿಸು, ಅವ್ರಿಗೆ ಸಹಾಯ ಮಾಡು. ಇದು ಯೇಸುಸ್ವಾಮಿಯ ಗುಣ. ಈ ರೀತಿಯಾದ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ ಇಲ್ವಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ಯೇಸುಸ್ವಾಮಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿರಿ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿ ಅಂತ ಹೇಳಿದ್ರು. ನೋಡ್ರಿ, ಇದು ದೇವರ ಸ್ವಭಾವ. ಇದು ಪ್ರತಿಯೊಬ್ಬ ವಿಶ್ವಾಸಿಗಿರಬೇಕಾದಂಥ ಗುಣ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಫಾಲೋ ಮಾಡಲ್ಲ. ಸೊ ದ್ವೇಷವನ್ನು ಇಟ್ಕೊಂಡಿರ್ತಾರೆ, ಕೋಪವನ್ನು ಇಟ್ಕೊಂಡಿರ್ತಾರೆ, ಹಠಮಾರಿತನವನ್ನು ಸಾಧಿಸ್ತಾರೆ. ಈ ರೀತಿ ಸ್ವಭಾವ ನೋಡುವಾಗ ಖಂಡಿತವಾಗಿ ಅದು ದೇವರಿಗೆ ಮಹಿಮೆ ತರುವಂಥದ್ದಲ್ಲ. ಅದು ದೇವರ ನಾಮವನ್ನು ದೂಷಣೆಗೆ ಗುರಿಯಾಗೋದನ್ನು ನಾವು ನೋಡ್ತೇವೆ, ಇಲ್ಲ ಗುರಿ ಮಾಡೋದನ್ನು ನೋಡ್ತೇವೆ. ನೋಡ್ರಿ, ಅನೇಕ ಬೋಧನೆಗಳನ್ನು, ಅನೇಕ ವ್ಯಕ್ತಿಗಳು ವಿವಿಧ ರೀತಿಯ ಬೋಧನೆಗಳನ್ನು ಈ ಲೋಕದಲ್ಲಿ ಹೇಳೋದನ್ನು ನೋಡ್ತೇವೆ. ಅವರವರದೇ ಆದಂಥ ಸಿದ್ಧಾಂತಗಳ ಪ್ರಕಾರವಾಗಿ ಹೇಳೋದನ್ನು ನೋಡ್ತೇವೆ. ಆದರೆ ಯೇಸುಸ್ವಾಮಿ ಏನು ಹೇಳಿದ್ರು ಅಂತ ನೋಡಬೇಕಾದ್ರೆ, ನಿನ್ನ ವೈರಿಗಳನ್ನು ಪ್ರೀತಿ ಮಾಡು ಅಂತೇಳಿ. ಸೊ ವೈರಿಗಳನ್ನು ನಾಶ ಮಾಡು ಅಂತ ಹೇಳೋರು ತುಂಬ ಜನ ಇದ್ದಾರೆ. ವೈರಿಗಳನ್ನು ಜೀವ ಸಹಿತ ಉಳಿಸಬಾರ್ದು, ಒಡ್ರಿ, ಚಚ್ರಿ, ಅವ್ರನ್ನ ಇಲ್ಲದಂಗೆ ಮಾಡ್ರಿ ಅಂತ ಹೇಳುವಂಥ ಜನಗಳಿದ್ದಾರೆ. ಆದರೆ ಯೇಸುಸ್ವಾಮಿ ಆ ರೀತಿ ಹೇಳಿಲ್ಲ, ನಿಮ್ಮ ವೈರಿಗಳನ್ನ ಪ್ರೀತಿ ಮಾಡ್ರಿ. ನೋಡಿ, ವೈರಿಗಳನ್ನು ಪ್ರೀತಿ ಮಾಡಿ ಅಂತ ಹೇಳಿದಂಥ ಏಕೈಕ ದೇವರು ಯೇಸುಸ್ವಾಮಿ ಆಗಿದ್ದಾರೆ. ಹಾಗಾಗಿ ಇದು ಕಷ್ಟಕರವಾದ ಸಂಗತಿಗಳು, ಇದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ಹೇಳಿದರೆ ಅದನ್ನು ನೀವು ನಿಜವಾಗಲೂ ದೇವರನ್ನ ಪ್ರೀತಿ ಮಾಡೋದಾದರೆ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನೀವು ನನ್ನ ಪ್ರೀತಿ ಮಾಡೋದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡ್ತೀರಾ ಅಂತೇಳಿ. ಹಾಗಾದರೆ ದೇವ್ರನ್ನ ಪ್ರೀತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಾದ್ರೆ ಗೊತ್ತಾಗುತ್ತೆ ದೇವ್ರನ್ನ ಪ್ರೀತಿ ಮಾಡ್ತಿದ್ದೀರಾ ಅಂತೇಳಿ. ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ, ಬರೀ ಬಾಯಲ್ಲಿ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತೇಳಿ ಹಾಡನ್ನು ಆಡೋದು, ಇಲ್ಲ ಅಂತೇಳಿದ್ರೆ ಬಾಯಿ ಹೇಳೋದ ಮುಖಾಂತರವಾಗಿ ನೀವು ಹೇಳ್ತು ಅಂತ ಹೇಳಿದ್ರು ಅದು ಯಾವುದೇ ರೀತಿಯಾದ ಲೆಕ್ಕಕ್ಕೆ ಬರೋದಿಲ್ಲ. ಯೇಸುಸ್ವಾಮಿ ಹೇಳಿರುವಂಥ ಮಾತು, ನೀವು ನನ್ನನ್ನು ಪ್ರೀತಿ ಮಾಡಿದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ ಅಂತೇಳಿ. ಅದರ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇದ್ದೀರಾ ಇಲ್ವಾ ಅಂತೇಳಿ ನಿಮ್ಮನ್ನೇ ನೀವು ಆಲೋಚನೆ ಮಾಡಿ ನೋಡ್ರಿ. ದೇವರ ಮುಖ್ಯವಾದ ಗುಣಲಕ್ಷಣ ಏನು? ಪ್ರೀತಿ. ಅದಕ್ಕೆ ದೇವರು ಹೇಳಿರುವಂಥ ಮಾತು, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಬುಕ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 16 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಏನಂತ ಬರೆದಿದೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟೋ ಅಂತ ಹೇಳಬೇಕಾದ್ರೆ ಅದರಲ್ಲಿ ಅನ್ಲಿಮಿಟೆಡ್, ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಳತೆ ಇಲ್ಲ, ಅಳತೆಗೆ ಮೀರಿ ಗ್ರಹಿಸಲಾಗದಷ್ಟು ದೇವರು ಲೋಕದ ಮೇಲೆ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅಂದರೆ ಒಬ್ಬರು ಸಹ ನಾಶ ಆಗಬಾರ್ದು ಅಂತೇಳಿ. ಇದು ದೇವರ ಸ್ವಭಾವ, ಇದು ದೇವರ ಸ್ವಭಾವ, ದೇವರ ಗುಣಲಕ್ಷಣ. ಅದಕ್ಕೋಸ್ಕರನೇ ಲೋಕದಲ್ಲಿರುವಂಥ ವ್ಯಕ್ತಿಗಳು ಯೋಚನೆ ಮಾಡೋ ರೀತಿ ಬೇರೆ, ದೇವರನ್ನು ನಂಬಿ ದೇವರ ವಾಕ್ಯದ ಪ್ರಕಾರ ನಡೆಯುವಂಥ ವ್ಯಕ್ತಿಗಳು ಆಲೋಚನೆ ಮಾಡೋದೇ ಬೇರೆ. ಲೋಕದ ವ್ಯಕ್ತಿಗಳು ದ್ವೇಷವನ್ನು ಬಿತ್ತೋದಾದರೆ, ಯೇಸುವನ್ನು ನಂಬಿರುವಂಥವರು ಪ್ರೀತಿಯನ್ನು ಬಿತ್ತುವಂಥವರಾಗಿದ್ದಾರೆ. ಲೋಕದ ಜನಗಳು ಹಿಂಸೆಯ ಮಾತುಗಳನ್ನು ನುಡಿಯೋದಾದರೆ,
ದೇವರನ್ನು ನಂಬಿ, ಯೇಸುವನ್ನು ನಂಬಿ ಆತನ ವಾಕ್ಯಗಳ ಪ್ರಕಾರ ಜೀವಿಸುವಂಥವರು ಸಮಾಧಾನ ಪಡಿಸುವಂಥವರಾಗಿದ್ದಾರೆ. ಹಾಲೆಲೂಯ. ಲೋಕದ ವ್ಯಕ್ತಿಗಳು ಅಸಮಾಧಾನದ ಮಾತುಗಳು ನುಡಿಯೋದಾದರೆ, ದೇವರನ್ನು ನಂಬಿರುವಂಥ ಮಕ್ಕಳು ಸಮಾಧಾನ ಪಡಿಸುವಂಥವರಾಗಿದ್ದಾರೆ. ಚಿಂತೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ ಬಿದ್ದಿರುವಾಗ ಸಾಂತ್ವನದ ಮಾತುಗಳನ್ನು, ಅವ್ರಿಗೋಸ್ಕರ ಪ್ರಾರ್ಥಿಸುವಂಥ ಮಾತುಗಳನ್ನು, ಅವರಿಗೆ ಸಂತೈಸುವಂಥ ಮಾತುಗಳನ್ನು, ಆದರಣೆ ತರುವಂಥ ಮಾತುಗಳನ್ನು ಹಾಡಿ ಅವರನ್ನು ಪ್ರೋತ್ಸಾಹಗೊಳಿಸುವಂಥದ್ದು, ಅವರಿಗೆ ಬೇಕಾದಂಥ ಸಮಾಧಾನವನ್ನು ದೇವರ ವಾಕ್ಯಗಳ ಮುಖಾಂತರವಾಗಿ ಅವರಿಗೆ ತಿಳಿಸುವಂಥವರಾಗಿದ್ದಾರೆ. ಇದು ಒಬ್ಬ ವಿಶ್ವಾಸಿ, ನಿಜವಾದ ವಿಶ್ವಾಸಿ ಮಾಡುವಂಥ ಕಾರ್ಯ. ಅನೇಕರು ಮಾಡ್ತಾಯಿದ್ದಾರೆ. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಅನೇಕ ವ್ಯಕ್ತಿಗಳು ವಾಕ್ಯನ ಕೈಕೊಂಡು ನಡೀತಾ ಇದ್ದಾರೆ. ಎಸ್, ಖಂಡಿತವಾಗಿ ತಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯ ಮಾಡದಂತೆ ಈಗಲೂ ಸಹ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಂಡು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಗಿಯಾಗಿಟ್ಟುಕೊಂಡು ದೇವರ ವಾಕ್ಯನ ಕೈಕೊಂಡು ನಡೀತಿರೋರು ಎಷ್ಟೋ ಲಕ್ಷ ಕೋಟಿ ಜನಗಳು ಬೇಕಾದ್ರೂ ಇರ್ಬೋದು. ಯಾಕಂದರೆ ಎಷ್ಟು ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿ ಯಾವ ರೀತಿ ನಡೆಯೋರು ಇದ್ದಾರೆ ಅಂತೇಳಿದ್ರೆ ಇದ್ದಾರೆ. ದೇವರು ಅಂಥವ್ರನ್ನ ಇನ್ನೂ ಸಹ ಉಳಿಸಿದ್ದಾರೆ. ಅಂಥ ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದಾರೆ. ಸೊ ಅಂಥ ವ್ಯಕ್ತಿಗಳು ಖಂಡಿತವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸುವಂಥವ್ರು, ದೇವರ ನಾಮವನ್ನು ಘನಪಡಿಸುವಂಥವ್ರು, ನಿಜವಾಗಿ ಯೇಸುಸ್ವಾಮಿಯನ್ನು ಹಿಂಬಾಲಕರು ಆಗಿರುವಂಥವರಾಗಿದ್ದಾರೆ. ಹಾಲೆಲೂಯ. ಸೊ ಈ ನಿಜವಾದ ವಿಶ್ವಾಸಿಗಳು ಈ ಲೋಕದಲ್ಲಿ ಅವ್ರಿಗೆ ಕಷ್ಟ ಬಂದಾಗಲೂ ಸಹ ಆ ಕಷ್ಟವನ್ನು ಸಹಿಸುವಂಥವರಾಗಿದ್ದಾರೆ. ನೋಡ್ರಿ, ಬುಕ್ ಆಫ್ ಜಾನ್ ಚಾಪ್ಟರ್ 16, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದೆನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿದವರಾಗಿರೋದ್ರಿಂದ ಇಂಥದ್ದನ್ನು ನಿಮಗೆ ಮಾಡುವರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಹಾಲೆಲೂಯ. ಇದು ಯಾವಾಗ ಬರೆಸಿರುವಂಥದ್ದು? 2000 ವರ್ಷಗಳ ಹಿಂದೆ ಬರೆಸಿರುವಂಥದ್ದು ಅಲ್ವಾ? 2000 ವರ್ಷಗಳ ಹಿಂದೆ ಬರೆಸಿರುವಂಥದ್ದು. ನೋಡ್ರಿ, ಈ ರೀತಿ ಕಾಲಘಟ್ಟಗಳು ಬರುತ್ತೆ ಅಂತೇಳಿ ದೇವರು ಆಗಲೇ ಪ್ರಕಟಣೆ ಕೊಟ್ಟು ಬರೆಸಿರೋದನ್ನು ನಾವು ನೋಡ್ತೇವೆ. ನೋಡ್ರಿ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಾಕ್ಯ ಬರೆದಿದೆ. 15-19 ದೇವ್ರ ವಾಕ್ಯದಲ್ಲಿ ಬರೆದಿದೆ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರಿಂದ ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡುದರಿಂದಲೂ ಲೋಕವು ನಿಮ್ಮನ್ನು ದ್ವೇಷ ಮಾಡುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ನಿಮ್ಮನ್ನು ದ್ವೇಷ ಮಾಡ್ತಾರೆ. ದ್ವೇಷ ಯಾಕೆ ಮಾಡ್ತಾರೆ? ಯೇಸುಸ್ವಾಮಿ ಒಳ್ಳೆಯದನ್ನು ಮಾಡಿ ಅಂತ ಹೇಳಿದ್ದಾರೆ, ಒಳಿತನ್ನು ಮಾಡಿ ಅಂತ ಹೇಳಿದ್ದಾರೆ, ಒಳ್ಳೆ ರೀತಿ ಜೀವಿಸಿ ಅಂತ ಹೇಳಿದ್ದಾರೆ. ಯೇಸುಸ್ವಾಮಿ ಯಾರಿಗಾರು ಅನ್ಯಾಯ ಮಾಡಿದ್ರೆ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ದ್ರೋಹ ಮಾಡಿದ್ರೆ, ವಂಚನೆ ಮಾಡಿದ್ರೆ ಏನೂ ಮಾಡಲಿಲ್ಲ. ಯೇಸುಸ್ವಾಮಿ ಕುರುಡರಿಗೆ ಕಣ್ಣು ಕೊಟ್ಟರು, ಹಸಿದವರಿಗೆ ಆಹಾರವನ್ನು ಕೊಟ್ಟರು, ಕುಷ್ಠರೋಗಿಗಳನ್ನು ಗುಣ ಮಾಡಿದ್ರು, ಪರಿಶುದ್ಧವಾಗಿ ಜೀವಿಸಿದ್ರು, ದೇವರ ಮಾರ್ಗಗಳನ್ನು ಜನಗಳಿಗೆ ಹೇಳ್ಕೊಟ್ರು. ಈ ರೀತಿಯಾಗಿ ಹೇಳ್ಕೊಡ್ತು ಅಂತ ಹೇಳಿದ್ರು ಜನಗಳೇನು ಮಾಡಿದ್ರು? ದ್ವೇಷ ಮಾಡಿದ್ರು. ದ್ವೇಷ ಮಾಡಿ ಏನು ಮಾಡಿದ್ರು? ಅವ್ರನ್ನ ಶಿಲುಬೆಗೆ ಹಾಕಿದ್ರು. ಸೊ ಒಳ್ಳೆ ಕಾರ್ಯಗಳನ್ನ ಮಾಡಿದಂಥ ಯೇಸುವನ್ನು ಏನು ಮಾಡಿದ್ರು? ಶಿಲುಬೆಗೆ ಹಾಕಿದ್ರು, ದ್ವೇಷ ಮಾಡಿದ್ರು. ಸೊ ಯೇಸುವನ್ನು ದ್ವೇಷ ಮಾಡಿದವರು, ಯೇಸುಸ್ವಾಮಿ ಆಗಲೇ ಹೇಳಿದ್ರು, ನನ್ನ ದ್ವೇಷ ಮಾಡಿದರೆ ಅಂತ ಹೇಳಿದ್ರೆ ನಿಮ್ಮನ್ನು ದ್ವೇಷ ಮಾಡ್ತಾರೆ. ಲೋಕ ನಿಮ್ಮನ್ನು ದ್ವೇಷ ಮಾಡ್ತದೆ ಅಂತೇಳಿ ಆತನ ನಿಮಿತ್ತ, ಯೇಸುಸ್ವಾಮಿ ನಿಮಿತ್ತ ದ್ವೇಷ ಮಾಡ್ತಾರೆ ಅಂತ ದೇವರು ಆಗಲೇ ಹೇಳಿದ್ದಾರೆ. ಹಾಗಾಗಿ ಇದೇನು ಹೊಸದಲ್ಲ, ಇದು ಹಳೆಯದೇ. ಹೊಸದಾಗಿ ನಿಮ್ಮನ್ನು ದ್ವೇಷ ಮಾಡುವಂಥದ್ದಲ್ಲ, ಹಳೆದೇ. ಈ ವಿಷಯಗಳು ಮುಂಚೆನೇ ದೇವರು ಬರೆಸಿದ್ದಾರೆ ಅದನ್ನು. ಹಾಲೆಲೂಯ. ನೋಡ್ರಿ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5:10 ಮತ್ತು 12 ನೋಡಬೇಕಾದ್ರೆ, ಮತ್ತಾಯನು ಬರೋ ಸುವಾರ್ತೆ 5ನೇ ಅಧ್ಯಾಯ 10-12ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು.
ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಲ್ಲಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷಪಡ್ರಿ, ಉಲ್ಲಾಸಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದರಲ್ಲ ಅಂತೇಳಿ. ಅದರ ಅರ್ಥ ಯೇಸುಸ್ವಾಮಿ ಮುಂಚೆನೇ ಹೇಳಿದರು, ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಲ್ಲಿಸಿ ಹಿಂಸೆಪಡಿಸಿ. ಅಂದರೆ ಯೇಸುವಿನ ನಿಮಿತ್ತ ನಿಮ್ಮನ್ನು ನಿಂದಿಸ್ತಾರೆ, ಕೆಟ್ಟ ಕೆಟ್ಟ ಮಾತಾಡ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾರೆ, ಅವಮಾನ ಮಾಡ್ತಾರೆ, ನಿಂದಿಸ್ತಾರೆ, ಬೈತಾರೆ, ಸುಳ್ಳಾಗಿ ನಿಮ್ಮ ಮೇಲೆ ತಪ್ಪುಗಳನ್ನು ಹೊರಿಸುವಂಥ ಕಾರ್ಯಗಳನ್ನು ಮಾಡ್ತಾರೆ. ಆ ರೀತಿ ಮಾಡಿದ್ರೇನು ನೀವು ಧನ್ಯರು, ಸಂತೋಷಪಡ್ರಿ, ಉಲ್ಲಾಸಪಡ್ರಿ, ಪರಲೋಕ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿರಲ್ಲ ಅಂತ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ಹಲ್ಲೆಲೂಯ. ಸೊ ಇಂಥ ಹಿಂಸೆಗಳಿತ್ತು ಅಂತ ಹೇಳಿದ್ರು, ವೇದನೆಗಳಿತ್ತು ಅಂತ ಹೇಳಿದ್ರು, ಅದನ್ನು ನಿಜವಾದ ವಿಶ್ವಾಸಿಗಳು, ಯೇಸುವನ್ನು ಹಿಂಬಾಲಿಸುವಂಥವ್ರು ಅದನ್ನು ತಾಳ್ಕೊಳ್ತಾರೆ, ಅದನ್ನು ಸಹಿಸ್ಕೊಳ್ತಾರೆ. ನೋಡ್ರಿ, ರೋಮಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಜಗತ್ತೆಲ್ಲ ಇಂದಿನವರೆಗೆ ನರಳುತ್ತಾ ಪ್ರಸವವೇದನೆ ಪಡುತ್ತಾ ಇರುವುದನ್ನು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ಅವರನ್ನು ಹೊಂದಿದ ನಾವಾದರೂ ದೇವಪುತ್ರರು ಪದವಿನ, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆ ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಹಿಂಸೆ ಮತ್ತು ವೇದನೆ ಇದೇನಿದೆ ನಾವು ತಾಳ್ಕೊಳ್ತೀವಿ, ನಾವು ಎದುರು ನೋಡ್ತೇವೆ. ನಮ್ಮ ವಿಮೋಚನೆ ನಾವು ಎದುರು ನೋಡ್ತಾ ನಮ್ಮೊಳಗೆ ನಾವು ನರಳುತ್ತೇವೆ, ನಾವು ವೇದನೆ ತಾಳ್ಕೊಳ್ತೇವೆ ಅಂತೇಳಿ. ಹಲ್ಲೆಲೂಯ. ಈ ಲೋಕದಲ್ಲಿ ಅನೇಕ ಶೋಧನೆಗಳು ಬರ್ಬೋದು, ಪ್ರಲೋಭಗಳು ಬರ್ಬೋದು, ಆಕರ್ಷಣೆಗಳು ಬರ್ಬೋದು. ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯೇಸುವನ್ನು ಯಾರು ಹಿಂಬಾಲಿಸ್ತಾರೋ ಅವರ ಜೀವನವನ್ನು ನಾಶ ಮಾಡಲು, ಅಥವಾ ಯೇಸು ಸ್ವಾಮಿಯೊಂದಿಗಿರುವಂಥ ಅನ್ಯೋನ್ಯತೆ ಇರ್ಬೋದು, ಐಕ್ಯತೆ ಇರ್ಬೋದು, ಅನುಬಂಧ ಇರ್ಬೋದು, ಇದನ್ನು ಹಾಳು ಮಾಡೋದಕ್ಕೆ ಸೈತಾನನು ನೋಡ್ತಾನೆ, ಹಾಳು ಮಾಡಲು ಆತನು ಪ್ರಯತ್ನ ಮಾಡ್ತಾನೆ. ದೇವ್ರ ವಾಕ್ಯದಲ್ಲಿ ಬರೆದಿದೆ. 2 ಕೊರಿಂಥಿಯನ್ಸ್ 2 ಕೊರಿಂಥ 11ನೇ ಅಧ್ಯಾಯ 3ನೇ ವಾಕ್ಯ ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಆದರೆ ಹೇಗೆ ಅವಳ ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಾಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತೆಯನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯ. ನೋಡಿ, ದೇವರ ವಾಕ್ಯದಲ್ಲಿ ಬರೆದಿದೆ. 1 ಪೇತ್ರ 5 ಮತ್ತು 8ನೇ ವಾಕ್ಯ ನೋಡಬೇಕಾದ್ರೆ, 1 ಪೀಟರ್ ಚಾಪ್ಟರ್ 5 ವರ್ಸ್ 8 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದರರ್ಥ ಸೈತಾನ ದೇವರಲ್ಲಿ ಯಾರು ಇರ್ತಾರೆ, ದೇವರನ್ನು ಯಾರು ಹಿಂಬಾಲಿಸ್ತಾ ಇರ್ತಾರೆ, ಅವ್ರ ನಾಶ ಮಾಡೋದಕ್ಕೆ ನೋಡ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಆದರೆ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಕಾಯ್ದು ಕಾಪಾಡಲು, ಸುರಕ್ಷಿತವಾಗಿ ಇಡಲು ದೇವರು ಶಕ್ತನಾಗಿದ್ದಾನೆ, ಪ್ರಿಯ ಸಹೋದರ ಸಹೋದರಿಯರೇ. ಹಾಗಾಗಿ ಈ ಲೋಕದ ಏನಿದೆ ತಾತ್ಕಾಲಿಕವಾದಂಥ ಏನಿದೆ ನೋವುಗಳು, ಹೋರಾಟಗಳು, ಸಂಕಟಗಳು, ವೇದನೆಗಳು, ಇದೆಲ್ಲ ಏನಿದೆ ಇದು ಖಂಡಿತವಾಗಿ ಕೊನೆಗೊಳ್ಳುವಂಥದ್ದಾಗಿದೆ, ಇದು ತಾತ್ಕಾಲಿಕವಾಗಿರುವಂಥದ್ದಾಗಿದೆ. ಆದರೆ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಬರಬೇಕಾದಂಥ ಪರ್ಮನೆಂಟ್ ಸೊಲ್ಯೂಷನ್ನು ಸಹ ದೇವರು ಕೊಡುವಂಥವರಾಗಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಬರೆದಿದೆ. 2 ಪೇತ್ರ 3:10 ನೋಡಬೇಕಾದ್ರೆ, 2 ಪೀಟರ್ ಚಾಪ್ಟರ್ 3 ವರ್ಸ್ 10 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದರೆ ಕರ್ತನ ದಿನವು ಕಳ್ಳನ್ನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, 2 ಥೆಸಲೋನಿಕನ್ಸ್ ಚಾಪ್ಟರ್ 1 7-10 ನೋಡಬೇಕಾದ್ರೆ, 2 ಥೆಸಲೋನಿಕ 1ನೇ ಅಧ್ಯಾಯ
7ರಿಂದ 10ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾವ ಕೊಡನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರವಾಹ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. 1 Corinthians chapter 7 verse 31 ನೋಡಬೇಕಾದ್ರೆ 1 ಕೊರಿಂಥ 7ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು, ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಅದೇ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಕಡೆದಾಗಿ 1 ಯೋಹನ 1 John chapter 2 verse 17 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ಸೋದರ ಸೋದರಿಯರೇ, ಈ ಲೋಕ ಅದರ ಆಶೆ ಗತಿಸಿ ಹೋಗುತ್ತೆ, ಆದರೆ ದೇವರ ಚಿತ್ತವನ್ನು ಯಾರೆಲ್ಲ ನೆರವೇರಿಸ್ತಾರೋ ಅವರು ಎಂದೆಂದಿಗೂ ಇರುವರು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಗಾಗಿ ನಾವು ದೇವರ ಚಿತ್ತವನ್ನು ನೆರವೇರಿಸುವಂಥವರಾಗಿರಬೇಕು. ದೇವರ ಚಿತ್ತವನ್ನು ನೆರವೇರಿಸುವಂಥವರಾಗಿರಬೇಕು. ದೇವರ ಚಿತ್ತವನ್ನು ಯಾರು ನೆರವೇರಿಸ್ತಾರೋ ಅವರು ಎಂದೆಂದಿಗೂ ಇರುವರು ಅಂತೇಳಿ ದೇವರು ವಾಗ್ದಾನ ಮಾಡಿದವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇದುವರೆಗೂ ಲೋಕ ಅಂತೇಳಿದ್ರೇನು, ಲೋಕದಲ್ಲಿ ಜನಗಳು ಯಾವ ರೀತಿಯಾಗಿರ್ತಾರೆ, ವಿಶ್ವಾಸಿಗಳು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ತಮ್ಮ ನಂಬಿಕೆಯನ್ನು ಬಿಗಿಯಾಗಿಟ್ಕೊಂಡಿರಬೇಕು, ನಂಬಿಕೆಯ ಜೀವಿತವನ್ನು ಯಾವ ರೀತಿ ಜೀವಿಸಬೇಕಾಗಿದೆ, ಈ ಲೋಕ ಯಾವ ರೀತಿಯಾಗಿ ಜೀವಿಸ್ತಾ ಇದೆ, ನಾವು ಯಾವ ರೀತಿಯಾಗಿ ವಿಶ್ವಾಸಿಗಳು ಯಾವ ರೀತಿಯಾಗಿ ಜೀವಿಸಬೇಕು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಇದುವರೆಗೂ ನಿಮ್ಮೊಂದಿಗೆ ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ಬೋಧನೆಯನ್ನು ಮಾಡಿದವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ, ಲೋಕ ಅಂತೇಳಿದ್ರೇನು, ವಿಶ್ವಾಸಿಗಳಂತೇಳಿದ್ರೇನು, ವಿಶ್ವಾಸಿಗಳು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ಅವರು ಎಂದೆಂದಿಗೂ ಇರುವಂಥವರಾಗಿದ್ದಾರೆ. ಅದೇ ಪ್ರಕಾರವಾಗಿ ಯಾರು ಈ ಲೋಕದ ಪ್ರಕಾರ ಕೇವಲ ವಿಶ್ವಾಸಿಗಳು ಅಂತ ಹೆಸರುಳ್ಳವರಾಗಿ ಜೀವಿಸ್ತಾ ಇದ್ದಾರೋ ಅಂಥವ್ರಿಗೂ ಸಹ ದೇವರ ವಾಕ್ಯದಲ್ಲಿ ಬರೆದಿದೆ ಅವರು ಯಾವ ರೀತಿಯಾಗಿ ಅವರ ಜೀವಿತ ಕೊನೆಗೊಳ್ಳುವಂಥದ್ದಾಗಿದೆ ಅಂತೇಳಿ. ಅದು ಮಾತ್ರವಲ್ಲದೆ ಯಾರು ವಿಶ್ವಾಸಿಗಳಾಗಿ ನಿಜವಾದ ವಿಶ್ವಾಸಿಗಳಾಗಿ ದೇವರನ್ನ ಕಡೆಯವರೆಗೂ ದೇವರ ಚಿತ್ತವನ್ನು ನೆರವೇರಿಸುತ್ತಾ ಈ ಲೋಕದ ಆಶೆಗಳಿಗೆ ಅಂಟಿಕೊಳ್ಳದೆ ದೇವರ ಚಿತ್ತ ಪ್ರಕಾರ ಜೀವಿಸ್ತಾರೋ, ದೇವರ ವಾಕ್ಯನ ಕೈಕೊಂಡು ನಡೀತಾರೋ ಅಂಥವ್ರಿಗೆ ದೇವರು ಯಾವ ರೀತಿಯ ಕಾರ್ಯಗಳನ್ನ ಮಾಡ್ತಾರೆ, ಅವರ ಜೀವಿತ ಯಾವ ರೀತಿಯಾಗಿ ಇರುವಂಥದ್ದಾಗಿದೆ, ಇದೆಲ್ಲವನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಂಡವರಾಗಿದ್ದೇವೆ. ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ಬೋಧಿಸಿದವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಈಗ ತೀರ್ಮಾನ ಮಾಡುವಂಥ ಸಮಯ ನಿಮ್ಮದಾಗಿರುವಂಥದ್ದಾಗಿದೆ. ಯಾವ ರೀತಿಯಾಗಿ ಜೀವಿಸಿದ್ದೀರ ಅಂತ ನನಗೆ ಗೊತ್ತಿಲ್ಲ, ಆದರೆ ಯಾವ ರೀತಿಯಾಗಿ ಜೀವಿಸಬೇಕು ಅಂತೇಳಿ ದೇವರ ವಾಕ್ಯ ಹೇಳುತ್ತೋ ಆ ಪ್ರಕಾರ ಜೀವಿಸ್ತು ಅಂತೇಳಿದ್ರೆ ಖಂಡಿತವಾಗಿ ಎಲ್ಲರೂ ದೇವರ ಮುಂದೆ ನಿಂತುಕೊಳ್ಳುವಂಥ ಒಂದು ದಿನ ಬರುವಂಥದ್ದಾಗಿದೆ. ಜಡ್ಜ್ಮೆಂಟ್ ಡೇ ಅನ್ನೋದು ಖಂಡಿತವಾಗಿ ಎಲ್ಲರಿಗೂ ಇರುವಂಥದ್ದಾಗಿದೆ. ಅದರಿಂದ ಯಾರೂ ಸಹ ಬಚಾವಾಗೋದಕ್ಕಾಗಲ್ಲ, ಯಾರೂ ಸಹ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಮುಂದೆ ಅವರು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ದೇವರ ಲೆಕ್ಕ ಕೇಳುವಾಗ ಅದಕ್ಕೆ ನೀವು ಉತ್ತರವನ್ನು ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಬಚಾವಾಗಲ್ಲ. ಇಲ್ಲಿ ನೀವು ಬಚಾವಾಗ್ಬೋದು, ಈ ಲೋಕದಲ್ಲಿ ನೀವು ಬಚಾವಾಗ್ಬೋದು, ಆದರೆ ದೇವರ ಮುಂದೆ ನಿಲ್ಲುವಾಗ, ದೇವರು ನ್ಯಾಯಾಧಿಪತಿಯಾಗಿ ಕೇಳುವಾಗ ನೀವು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.